ಸುಮಾರು ಶಾಲಾ ಕಾಲೇಜುಗಳಲ್ಲಿ ಈ ಗೀತೆಯನ್ನು ಆಡ್ತಾರೆ. ಈ ಕಡೆ ಇದು ಕನ್ನಡನೂ ಅಲ್ಲ, ಇಂಗ್ಲಿಷ್ ಅಲ್ಲ, ಕಂಗ್ಲೀಷು. ಸುಮಾರು ಮಕ್ಕಳು ಬಹಳ ಖುಷಿ ಪಡ್ತಾರೆ, ಖುಷಿಯಿಂದ ಲವಲವಿಕೆಯಿಂದ ಕುಣಿತಾ ಇರ್ತಾರೆ. ನನ್ನ ಮುಂದೆನೇ ಒಂದು ಶಾಲೆಯಲ್ಲೂ ಆಡಿದ್ರು. ಆ ಗೀತೆಯನ್ನ ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ಟಿಮ್ಮಿ, ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಗಾಳಿ ಬಸವ ಅಂತ ಒಬ್ಬ ಪರಿಚಯ. ಗಾಳಿ ಬಸವ ಪೈಲ್ವಾನ್. ಅವನು ವ್ಯಾಪಾರ ಏನು, ಐಸ್ ಕ್ಯಾಂಡಿ ಮಾರೋನು. ನಾವು ಕೆಲವು ಸಾರಿ ಸಪೋರ್ಟ್ ಮಾಡ್ತಿದ್ವು, ಕೊಡಪ್ಪ ಪಾಪ ಅವನು ಒಂದು 40 ವಯಸ್ಸು ದಾಟಿತ್ತು. ನಾವು ಚಿಕ್ಕವರಲ್ಲ, ಕ್ಯಾಂಡಿ ಬೇಕೆ ಕ್ಯಾಂಡಿ ಅನ್ಕೊಂಡು ನಾವು ಅವನಿಗೆ ಸಪೋರ್ಟ್. ಯಾಕೆಂತ ಒಬ್ರಿಗೆ ಸಹಾಯ ಮಾಡೋ ಪ್ರವೃತ್ತಿನ ನನಗೆ ನನ್ನ ತಂದೆ ತಾಯಿ ಅಣ್ಣ ನನಗೆ ಅದು ಬುಳುಗುಳಿಯಾಗ ಅವರಿಂದ ಬಂದಿತ್ತು. ಗರಡಿ ಮನೆಗೆ ಹೋದ್ರೆ ಉಸ್ತಾದ್ರು ಭಾಳ ಚೆನ್ನಾಗಿರ್ತಾರೆ ಅಂತೇಳಿ ಅದಕ್ಕೊಂದು ಜೋಕ್ ನಾನೇ ಮಾಡ್ಕೊಂಡೆ. ಗರಡಿ ಮನೆ ಉಸ್ತಾದ, ಹೆಂಡತಿ ಮುಂದೆ ಸುಸ್ತಾದ. ಇದು ತಮಾಚಿಗೆ. ಜೈಶಾಲ ಮೂರು ನಾಗರಾವ್ ಇಟ್ಕೊಂಡು ಅವ್ರ ಫೋಟೋ ತೆಗಿತಾ ಇದ್ರು. ಹಾವು ಕಚ್ಚಿ ಬಿಡ್ತು, ದೊಡ್ಡ ಆಸ್ಪತ್ರೆಗೆ ಹೋಗಿಯಾನೆ ಅಂತ. ಅಷ್ಟೊತ್ತಿಗೆ ನಾನು ಹೋದೆ. ಅಲ್ಲಿ ಇದ್ರ ಮೇಲೆ ಮಲಗಿದ್ದಾನೆ ಬೆಡ್ಡಲ್ಲಿ. ನಾನು ಕಾಬ್ರಿ, ನನಗೆ ಅಷ್ಟೇ ಅಲ್ಲ, ಕಣ್ಣು ಪಿಳಿ 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 ಅನ್ನತ್ತೆ. ಹೀಗೆ ಕಣ್ಣು ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇದೆ. ಏನು ಹೆದರಿಕೆ ಅವ್ರ ಮನೆಯವ್ರಿಗೆಲ್ಲ. ಈ ಹಿಂದೆ ಮುಂದೆ ಈಗ ಅನ್ನತ್ತಲ್ಲ, ನಮಗೂ ಹೆದರಿಕೆ. ನೋಡ್ಬಿಟ್ಟು ನಾವು ಅವನು ಒಳ್ಳೇದಾಗ್ಲಪ್ಪ, ಒಳ್ಳೆ ಗಿಳಿಯ, ಎಲ್ರಿಗೂ ಬೇಕಾಗಿರೋಂಥವನು, ಏನು ಉಳ್ಕೊಳ್ಳಿ ಅಂದ್ಬಿಟ್ಟು, ಏನೂ ಆಗಲ್ಲ ಜಯಶೀಲ ಅಂತಾನೆ ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ಟು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕಳೆದ 6 ಕಂತುಗಳಲ್ಲಿ ಮೈಸೂರು ರಮಾನಂದ್ ಅವರ ಬದುಕು, ಭಾವ, ಅವರು ಹೇಗೆ ರಂಗಭೂಮಿಯಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ತನ್ನ ವಿದ್ವತ್ಪೂರ್ಣವಾದಂಥ ಒಂದು ಅಭಿವ್ಯಕ್ತಿಯ ಪರಂಪರೆಯನ್ನ ಕಟ್ಟಿದ್ರು, ಬದುಕಿನ ನೆಲೆಗಳಲ್ಲಿ ಯಾವ ರೀತಿಯಲ್ಲಿ ಅವರ ಬಾಲ್ಯ ಮತ್ತು ಯೌವನ ಬದುಕು ಘನೀಕರಿಸಿತು, ಇವೆಲ್ಲವನ್ನ ನೀವು ಕೇಳ್ತಾ ಇದ್ದೀರಿ. ಬಹಳ ಚಂದ ಮಾತಾಡ್ತಾರೆ ಅವರು, ಬಹಳ ಖುಷಿಯಾಗಿ ಮಾತಾಡ್ತಾರೆ. ಜೀವನ ಅನುಭವದ ಆ ಕೆನೆಗಟ್ಟಿದ ಅನುಭೂತಿಯ ತುಣುಕುಗಳಿದೆಯಲ್ಲ, ಅದು ಬೇಡ ಅಂತಂದ್ರು ಮನಸ್ಸಿಗೆ, ಹೃದಯಕ್ಕೆ ನಾಡ್ತಾ ಕೊನೆಗೆ ಎಲ್ಲೋ ಒಂದು ಕಡೆ ಒಂದು ಬೇರೆ ರೀತಿಯ ಒಂದು ಜಗತ್ತನ್ನು ಅದು ತೆರೆದು ನಿಲ್ಲಿಸ್ತದೆ. ಹಾಗಾಗಿ ನಾವು ಅಲ್ಲಿಗೆ ಒಂದು ಬೇರೆ ಕಾರಣಕ್ಕಾಗಿ, ಅವರು ಸ್ವಲ್ಪ ಬ್ಯುಸಿ ಇದ್ರು, ನಾನು ಬ್ಯುಸಿ ಇದ್ದೆ. ಹಾಗಾಗಿ ಮಧ್ಯದಲ್ಲಿ ಕಾಶ್ಮೀರಕ್ಕೆ ಹೋಗ್ಬಂದೆ ನಾನು. ಸೊ ಈ ಎಲ್ಲ ಕಾರಣಕ್ಕಾಗಿ ಒಂದು ಸಣ್ಣ ಬಿಡುವನ್ನು ತೆಗೆದುಕೊಂಡಿದ್ದೆವು. ಇವತ್ತು ನಮ್ಮೊಟ್ಟಿಗಿದ್ದಾರೆ ರಮಾನಂದ್ ಸರ್. ಮತ್ತೆ ಅವರ ಜೀವನದ ಕಥನೆ ಮುಂದುವರಿತದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್. ಈ ಹಿಂದೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಒಂದು ಕನ್ನಡದ ಬಗ್ಗೆ ಒಂದು ಗೀತೆ ಹೇಳ್ತೀನಿ ಅಂತ ಹೇಳಿದೆ. ಅವಾಗ ಹೇಳಕ್ಕಾಗ್ಲಿಲ್ಲ ಕಳೆದ ಎಪಿಸೋಡಲ್ಲಿ. ಏನಂತಂದ್ರೆ, ಸುಮಾರು ಶಾಲಾ ಕಾಲೇಜುಗಳಲ್ಲಿ ಈ ಗೀತೆಯನ್ನು ಆಡ್ತಾರೆ. ಈ ಕಡೆ ಇದು ಕನ್ನಡನೂ ಅಲ್ಲ, ಇಂಗ್ಲಿಷ್ ಅಲ್ಲ, ಕಂಗ್ಲೀಷು. ಸುಮಾರು ಮಕ್ಕಳು ಬಹಳ ಖುಷಿ ಪಡ್ತಾರೆ, ಖುಷಿಯಿಂದ ಲವಲವಿಕೆಯಿಂದ ಕುಣಿತಾ ಇರ್ತಾರೆ. ನನ್ನ ಮುಂದೆನೇ ಒಂದು ಶಾಲೆಯಲ್ಲೂ ಆಡಿದ್ರು. ಆ ಗೀತೆಯನ್ನ ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ಟಿಮ್ಮಿ, ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಮಾರ್ನಿಂಗ್ ಎದ್ದು ಜಾಗಿಂಗ್, ರಿಟರ್ನ್ ಮನೆಗೆ ವಾಕಿಂಗ್, ಫಾಸ್ಟ್ ಆಗಿ ಬ್ರೇಕ್ಫಾಸ್ಟ್, ಲಾಸ್ಟ್ ನಲ್ಲಿ ಬಸ್ ಸ್ಟಾಪ್. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ಟಿಮ್ಮಿ, ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಸೇರಿ ಫ್ರೆಂಡ್ಸು ಟೀಮಲ್ಲಿ, ಶಾಲೆಗೆ ಹೋಗ್ತೀವಿ ಟೈಮಲ್ಲಿ, ಕ್ಲಾಸಿನಲ್ಲಿ ವಂಡರ್ಫುಲ್, ಮಾಸ್ಟರ್ ಪಾಠ ಬ್ಯೂಟಿಫುಲ್. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ಈವ್ನಿಂಗ್ ಎಲ್ಲ ಸೇರ್ತೀವಿ, ಪ್ಲೇ ಗ್ರೌಂಡ್ಗೆ ಹೋಗ್ತೀವಿ, ಕ್ರಿಕೆಟ್ ಗೇಮ್ ಆಡ್ತೀವಿ, ಸಿಂಪ್ಲಿ ಎಂಜಾಯ್ ಮಾಡ್ತೀವಿ. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ಟಿಮ್ಮಿ, ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಪಂಪರನ್ನು ನೋಡ್ತೀವಿ, ಕುಮಾರವ್ಯಾಸನ್ ಸಿಂಗ್ತೀವಿ, ದೆನ್ ವಿ ಕಮ್ ಟು ಗ್ರೇಟ್ ಕುವೆಂಪು, ಓ ವಾಟ್ ಎ ಬ್ಯೂಟಿಫುಲ್ ಇಂಪು. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ಇದು ನನ್ನ ಅಪ್ಪ ಮಗ ಹ್ಯಾಗ್ ಸತ್ತ ಅಂತ ಒಂದು ನಾಟಕದ ರಂಗಗೀತೆ.
ಈ ಅಪ್ಪ ಮಗ ಅನ್ನೋ ಒಂದು ಗೀತೆ ಯಾರೋ ಒಬ್ರು ಹೇಳಿದ್ರು ಒಂದು ಚಾನಲಲ್ಲಿ, ರಮಾನಂದ್ ಇದು ಅಷ್ಟಾಗುವ, ನಾನು ಹೇಳಿದೆ ಇದಕ್ಕೆ ಜೀವನ ಅನುಭವದಲ್ಲಿ ಬರೆದಿರೋಂಥದ್ದು, ಹಾಸ್ಯಕ್ಕೆ ತನ್ನದೇ ಆದ ವಿಶೇಷ ಇದೆ, ಅದಕ್ಕೆ ಟೈಮಿಂಗ್ ಭಾಳ ಮುಖ್ಯ. ಇದು ಓಡೋಷ್ಟು ನಿಮ್ಗೆ ಇನ್ನೊಂದಕ್ಕೆ 15,000 ರೂಪಾಯಿ ಕೊಟ್ಟು ಮಾಡ್ತಿದ್ರು ಅವರು. ಕುಡಿತಾಯಿನ ನಾನು ಬ್ಯಾಂಕ್ ಜನ ಎಲ್ಲ ಮಾಡೋದು, ಇದು ಓಡೋಷ್ಟು ಯಾವುದು ಓಡಲ್ಲ ಅಂತೇಳಿ, ಇದು ಓಡೋದಿಲ್ಲ ಅಂದರು ಸೇಟು ಅವರು. ಚಾನಲ್ ಹೆಸರು ಹೇಳ್ತೀನಿ. ಆಮೇಲೆ ಏನಾಗೋಯ್ತು, ಅದೀಗ 10 ಲಕ್ಷ ಜನ ನೋಡಿದ್ದಾರೆ. ನಾನೊಂದು ಪೈಸೆ ಮಾತು ಹೇಳಿದ್ದೆ, ನಾನು ಈಸ್ಕೊಳ್ಳಲ್ಲ, ನೀವೇ ತಗೊಳ್ಳಿ ಕ್ರೆಡಿಟ್ ಅಂತ. ಅದು ಒಂದು ಆ ಅಪ್ಪ ಮಗ ಯಾಕ್ಸತ್ತ ಪುಸ್ತಕ ಇತ್ತೀಚೆಗೆ 3ನೇ ಮುದ್ರಣವನ್ನು ಕಂಡು 10,000 ಪ್ರತಿ ಖರ್ಚಾಗಿದೆ. ಈಗ 4ನೇ ಮುದ್ರಣಕ್ಕೆ ಕಾಲಿಡ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಇದು ಅಪ್ಪ ಮಗ ನಾನು ಮಗ ಆಗಿದ್ದೆ ಅಲ್ಲ ನಮ್ಮ ಅಪ್ಪನಿಗೆ. ಆಗ ಚಿಕ್ಕ ವಯಸ್ಸಲ್ಲಿ ಆಟಗಳು, ನಾನು ಎಲ್ಲ ರೀತಿಯ ಆಟಗಳು ಆಡಿದ್ದೆ. ಕಬಡ್ಡಿ ಆಡಿದ್ದೆ, ಖೋಖೋ ಆಡಿದ್ದೆ, ಮರ್ಕೋತಿ ಆಡಿದ್ದೆ. ನಮ್ಮ ಸ್ನೇಹಿತರ ಜೊತೆ 3 ಲೀವ್ ಸುಮ್ಮನೆ ಆಗ್ತಾನೆ ಅಭ್ಯಾಸ. ಅದು 3 ಅಂದರ್ ಬಾಯರ್. ಯಾಕೆ ಇವೆಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಆಡೋರಲ್ಲ, ನೋಡ್ತಾ ಇದ್ನಲ್ಲ. ನಮ್ಮ ಆರ್ತಿ ತಮ್ಮ ಯಾರು ಉದಯ್ ಅವರು ಬಂದು ಕೂತ್ಕೊಳ್ಳೋರು ಟೈಲರಿಂಗ್ ಇದರಲ್ಲಿ ಬಸವರಾಜು ಅಂತೇಳಿ. ಅಲ್ಲಿ ಕೂತ್ಕೊಂಡಾಗ ನಾನು ಇರಲಿ, ನನಗೊಂದು ಕೈ ಹಾಕಪ್ಪ ನೋಡೋಣ ಅಂದರ್ ಬಾಯರ್ ಅಂತೇಳಿ. ಇವೆಲ್ಲ ಅಂದರೆ ಚಿಕ್ಕ ವಯಸ್ಸು, ನನ್ನ 13-14ನೇ ವರ್ಷದಲ್ಲಿ ನಾನು ಕುಕ್ರಳ್ಳಿ ಕೆರೆಗೆ ಹೋಗೋ ಅಭ್ಯಾಸ ಆಯಿತು. ಜೊತೆಗೆ ಅದು ಕನೆಗೋಡನ್ ಎಲ್ಲ ಬೈ ವಾಕ್ಯನೇ, ಕಾಲಿಗೆ ಚಪ್ಪಲಿನೂ ಆಗ್ತಾ ಇರಲಿಲ್ಲ. ಅವಾಗ ಚಪ್ಪಲಿ ಬೇಕು ಅಂತ ನಮ್ಗೆ ಅನ್ನಿಸ್ತಾನೂ ಇಲ್ಲ, ಮನೆಯವ್ರು ಕೊಡಿಸ್ತಾನೂ ಇರಲಿಲ್ಲ. ಹಾಗೆ ಸರಸ್ವತಿಪುರಂ ಕಡೆ ಹೋಗ್ಬಿಟ್ಟು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಿದ್ದು, ನಡ್ಕೊಂಡು ಬರ್ತಾ ಇದ್ದು. ಈ ಜೋಡಿ ಅಭ್ಯಾಸ ಆಯಿತು. ಹಾಗೆ ಏನಾಗೋಯ್ತು, ದುಡ್ಡು ಕೊಡದೆ ಆಡ್ಬೋದಲ್ಲ, ಈ ಜೋಡಿ ಬೋದಲ್ಲ ಅಂತ ಕುಕ್ಕರಳ್ಳಿ ಕೆರೆಗೆ ಹೋಗೋ ಅಭ್ಯಾಸ ಮಾಡಿಕೊಂಡ್ವು ನಮ್ಮ ಸ್ನೇಹಿತರ ಜನ. ನಾನು 14ನೇ ವಯಸ್ಸಲ್ಲಿ ಹೋದಾಗ ಈ ಜೋಡಿತಾ ಇದ್ವು. ಅಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕುಕ್ಕರಳ್ಳಿ ಕೆರೆಯಲ್ಲಿ ಒಂದು ವಿಮಾನ ಬಿದ್ದೋಗಿತ್ತು 60ರ ದಶಕದಲ್ಲಿ. ಆ ಹೊರಗಡೆ ಇಟ್ಟಿದ್ರು. ಆ ವಿಮಾನ ಹತ್ಬಿಟ್ಟು ನಾವು ಆಟ ಆಡ್ತಾ ಇದ್ವು. ಅಲ್ಲಿ ಕಾವಲ್ಗಾರ ಹೋಗ್ರ ಅನ್ನೋದು ಹೋಗೋದು. ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿ ಈ ಜೋಡಿಗೆ ಹೋದ್ರು, ನೀರು ಶುದ್ಧವಾಗಿರೋದು, ಅಲ್ಲೂ ಆಟ ಆಡ್ಕೊಂಡು ನಾವು ಈ ರೀತಿ ಬರ್ತಾ ಇದ್ವು. ಇದು ಒಂದು. ಅಲ್ಲಿಂದ ತಿರ್ಗಾ ವಾಪಸ್ ಬರಬೇಕಾದ್ರೆ ನನಗೆ ಮೂರ್ತಿ ಅಂತ ಒಬ್ಬರು ಪರಿಚಯ, ಗಾಳಿ ಬಸವ ಅಂತ ಒಬ್ಬ ಪರಿಚಯ. ಗಾಳಿ ಬಸವ ಪೈಲ್ವಾನ್. ಅವನು ವ್ಯಾಪಾರ ಏನು, ಐಸ್ ಕ್ಯಾಂಡಿ ಮಾರೋನು. ನಾವು ಕೆಲವು ಸಾರಿ ಸಪೋರ್ಟ್ ಮಾಡ್ತಿದ್ವು, ಕೊಡಪ್ಪ ಪಾಪ ಅವನು ಒಂದು 40 ವಯಸ್ಸು ದಾಟಿತ್ತು. ನಾವು ಚಿಕ್ಕವರಲ್ಲ, ಕ್ಯಾಂಡಿ ಬೇಕೇ ಕ್ಯಾಂಡಿ ಅಂದ್ಕೊಂಡು ನಾವು ಅವನಿಗೆ ಸಪೋರ್ಟ್. ಯಾಕೆಂತ ಒಬ್ರಿಗೆ ಸಹಾಯ ಮಾಡೋ ಪ್ರವೃತ್ತಿನ ನನಗೆ ನನ್ನ ತಂದೆ ತಾಯಿ ಅಣ್ಣ ನನಗದು ಬಳುವಳಿಯಾಗಿ ಅವರಿಂದ ಬಂದಿತ್ತು. ಆ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾಗ ಏನಾಯ್ತು, ಮೂರ್ತಿಯವರ ಅಣ್ಣ ಗುಂಡಣ್ಣ ಅಂತ ಪೈಲ್ವಾನ್ರು, ಮೈಸೂರಿನಲ್ಲಿ ಬಹಳ ದೊಡ್ಡಕೆರೆ ಮೈದಾನದಲ್ಲಿ ಕುಸ್ತಿ ಅಂತ ಹೇಳಿದ್ರೆ ಎಕ್ಸಿಬಿಷನ್ ಸಮಯ, ದಸರಾ ಉತ್ಸವದಲ್ಲಿ ಜನ ಮುಗಿ ಬಿದ್ದು ನೋಡೋರು. ಅಲ್ಲಿ ಒಬ್ರು ಗುಂಡಣ್ಣ ಅಂತಿದ್ರು, ಅವರು ಎಲ್ಲ ಕುಸ್ತಿಲೂ ಗೆಲ್ಲೋರು. ಅವ್ರ ತಮ್ಮ ಮೂರ್ತಿ. ನನ್ನನ್ನೇನು ಮಾಡಿದ್ರು, ಕನ್ನೇಗೌಡನ ಕೊಪ್ಪಳದಲ್ಲಿ ಗರಡಿ ಮನೆ ಇದೆ, ಗರಡಿ ಮನೆ ಕರ್ಕೊಂಡೋಗೋರು. ನನ್ನ ಕೆಲ ಆಗಪ್ಪ ಹೊಡೆಯಪ್ಪ ಬೈಸ್ಕಿ ಹೊಡಿ, 100, 200, 300 ಬೈಸಿ ನಡೀಕಾಗ್ತಾರೆ, ಬಿದ್ದೋಗೋ ಥರ ಆಗ್ಬಿಡೋದು. 1 ಲೀಟ್ರ್ ಹಾಲು ಇನ್ನೂ ಜಾಸ್ತಿ. ಅವಾಗ ಲೀಟ್ರ್ ಅಲ್ಲ, ಸೇರ್ತಾರ. ಈಗ ಕೊಟ್ರೆ ಘಟ ಮೈಯೆಲ್ಲ ಸರೋದು, ಕುಡಿಲೇಬೇಕು. ಬೆನ್ನು ಹೊಡಿಯೋರು, ನೀ ಯಾವ ಸೀಮೆ ಬೊಮ್ಮನ್ಕ ಬಚ್ಚ ಕುಡಿ ಅನ್ನೋರು. ನಾನು ಕುಡಿದ್ಬಿಟ್ಟು ಬರ್ತಾ ಇದ್ದೆ. ಇದು ಆ ದಿನಗಳಲ್ಲಿ, ಆ ಸಮಯದಲ್ಲಿ, ಆ ದಿನದ ಆಟ ಪಾಠ, ದೇಹವನ್ನು ಬೆಳೆಸಬೇಕು ಅನ್ನೋ ಒಂದು ಆ ಹುಡುಗಾಟದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋವಂಥ ನನಗೆ ಜಯಶೀಲ ಅವರಿಂದ ಬಂತು. ಜಯಶೀಲ ಅಂದರೆ ಯಾರು, ಮೈಸೂರಿನಲ್ಲಿ ಆ ದಿನಗಳಲ್ಲಿ ಅವನೊಬ್ಬನೇ ಸ್ನೇಕ್ ಹಂಟರ್ ಜಯಶೀಲ ಇದ್ದಿದ್ದು. ಜಯಶೀಲ ಏನಂತಂದರೆ, ಯಾವುದೇ ಅವನಾದರೂ ಆ ಕ್ಷಣದಲ್ಲಿ ಹಿಡಿಯೋನು, ನೋಡೋನು, ಇದನ್ನೆಲ್ಲ ಮಾಡೋನು. ಎಷ್ಟು ಅವನು ಪ್ರಸಿದ್ಧ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮೈಸೂರಲ್ಲಿ ಯಾರಿಗೆ ಎಲ್ಲ ರಾವ್ಕೊಂಡ್ರೆ ಇವನಿಗೆ ಫೋನ್ ಇಲ್ವಲ್ಲ, ಅವಾಗ ಮನೆಗೆ ಹುಡುಕೊಂಡು ಹೋಗೋರು, ಅವನ್ನ ಹಿಡಿಯೋನು. ಇದು ಈ ದಿನಚರಿ ಹೀಗೆ ನಡೀತಾ ಇತ್ತು. ಈತ ನನಗೆ ಪರಿಚಯ ಆಗಿದ್ದ. ನನಗೆ ಅಲ್ಲಿ ಗರಡಿ ಮನೆಗೆ ಹೋಗ್ತಿದ್ದೆ. ಇದ್ರ ಮಧ್ಯೆ ಏನಂತ ಹೇಳಿದ್ರೆ, ಗರಡಿ ಮನೆಗೆ ಹೋದ್ರೆ ಉಸ್ತಾದ್ರು ಭಾಳ ಚೆನ್ನಾಗಿರ್ತಾರೆ ಅಂತೇಳಿ ಅದಕ್ಕೊಂದು ಜೋಕ್ ನಾನೇ ಮಾಡ್ಕೊಂಡೆ. ಗರಡಿ ಮನೆ ಉಸ್ತಾದ ಹೆಂಡತಿ ಮುಂದೆ ಸುಸ್ತಾದ. ಇದು ತಮಾಷೆಗೆ ಏನಂತಂದ್ರೆ, ಆತ ಏನು ಮಾಡೋನು, ನಮಗೆ ಒಂದು ಕರಾಟೆ ಹೇಳ್ಕೊಡೋನು. ಜೊತೆಗೆ ನಾಟಕದಲ್ಲಿ, ತ್ಯಾಗಿ ಅನ್ನೋ ನಾಟಕದಲ್ಲಿ ಸನ್ನಿವೇಶ ಹೇಳಿದವರು ಬಿಟ್ಬಿಟ್ಟು ಮೈಸೂರು ಟೌನ್ನಲ್ಲಿ ಬಿಟ್ಬಿಟ್ಟು ತಲೆ ಮೇಲೆ ಲಂಚಕ್ಕೆ ಬ್ರೂಸ್ಲಿ ಸಿನಿಮಾ ಬಂದಿತ್ತಲ್ಲ, ಅವಾಗ ಭಾಳ ಫೇಮಸ್ಸು. ಎಂಟರ್ ದಿ ಡ್ರ್ಯಾಗನ್ನು ಇವೆಲ್ಲ ಈಗ ತೊಗೊಂಡು ರಪ್ ಅಂತ ಹೇಳ್ದ ಹೊಡೆಯೋದು. ಕೆಲವು ನಾಟಕಗಳಲ್ಲೆಲ್ಲ ಬಂದು ಹೊಡೆಯೋನು. ಒಂದ್ಸಾರಿ ಬುರುಡೆಗೆ ಹೊಡೆದ್ಬಿಟ್ಟ ಜ್ವರಿಗೆ. ಆದರೂ ಜನ ನಗ್ತಾ ಇದ್ರು. ಬಟ್ ಏನಂತಂದರೆ, ಅದು ಜೀವನದ ಅನುಭವ. ಎಲ್ಲ ಒಂದ್ಸಲ ಆಗುತ್ತೆ ತಪ್ಪು ಅಂದ್ಕೊಂಡು ಈ ಥರ ಹೋಗ್ತಿದ್ದಾಗ ಆ ವಿಡಿಯೋದನ್ನು ಅವನು ಝೂ ಗಾರ್ಡನ್ಲಿ ಕೆಲಸಕ್ಕೆ
ಝೂ ಗಾರ್ಡನ್ಲಿ ಏನು ಕೆಲಸ ಅವನದು? ಎಲ್ಲ ಹುಲಿ, ಆನೆ, ಸಿಂಹ ಎಲ್ಲ, ಆಮೇಲೆ ಕಾಳಿಂಗ್ ಸರ್ಪ, ಎಲ್ಲ ರೀತಿಯ ಅವುಗಳು, ಪಕ್ಷಿಗಳು ಆಹಾರ ಕೊಡೋವಂಥವ್ನು. ಒಮ್ಮೆ ಏನು ಮಾಡ್ದ, 3 ನಾಗರವನ್ನ, ಒಬ್ಬರು ವಿದೇಶಿಗೆ ಪ್ರವಾಸಿಗರು ಬಂದಿದ್ರು, ಇಲ್ಲೊಂದು ನಾಗರವನ್ನು ಇಟ್ಕೊಂಡ, ಇಲ್ಲೊಂದು ನಾಗರವನ್ನು ಇಟ್ಕೊಂಡ, ಇಲ್ಲೊಂದು ನಾಗರವನ್ನು ಇಟ್ಕೊಂಡ, ಈಗ ಫೋಟೋ ಕೊಟ್ಟ. ಅವರು ದೊಡ್ಡ ಲೆನ್ಸು, ಈಗ ನೋಡ್ತಾ ಇರೋದು, ಅವತ್ತಿನ ದಿನ ನೋಡಿದ್ದೆ ನಾನು. ಅವ್ರಿಗೆ ಫೋಟೋ ತೆಗೆದ್ರು, ಇದೇನು ಮಾಡ್ತು, ಇಲ್ಲಿ ಕಚ್ಚಿತು, ಇದು ಇಲ್ಲಿ ಕಚ್ಚಿಬಿಡ್ತು. ಕಚ್ಚಿದಾಗ ಜಯಶೀಲ ನಿಜವಾಗ್ಲೂ ಬೇರೆಯವ್ರು ಹ್ಞೂ ಅಂತ ಹೆದರ್ತಾರೆ. ಈಗ ತೊಗೊಂಡ ಬೋನ್ ಇರುತ್ತಲ್ಲ, ಕೇಜ್ ಒಳಗಡೆ ಬಿಟ್ಟ, ಬೀಗ ಹಾಕ್ದ. ರಮಾನಂದ್, ಇದನ್ನು ಕಟ್ಟಿಲ್ಲಿಗೆ ಅಂತ ಹೇಳ್ದ. ಜ್ವರ ಕಟ್ಟು, ಬೆಳಿ ತುಂಬ ಬಲ ಬಿಟ್ಟೇಳಿ ಜೋರಾಗಿ ಹೇಳ್ದೆ. ಯಾಕೆಂತ ಅವನು ಒಂದೊಂದ್ಸಾರಿ ಗಡಿ ಮನೆಗೆ ಬರೋನಲ್ಲ, ಹೇಳಿ ಇನ್ನೂ ಜೋರಾಗಿ ಹೇಳಿದ. ಹೋಗಿ ಕ್ಯೂರೇಟಿಗೆ ಹೇಳು, ನಾನು ದೊಡ್ಡ ಆಸ್ಪತ್ರೆ ಕೊಟ್ಟೋಗ್ಬಿಡ್ತೀನಿ ಅಂತ. ಊರಿಗೆಲ್ಲ ಇರೋದು ಮೈಸೂರಿಗೆ ದೊಡ್ಡ ಆಸ್ಪತ್ರೆ ಅಂದರೆ KR ಹಾಸ್ಪಿಟ್ಲ್ ಒಂದೇ. ಸರಿ, ಅವನು ಒಂದು ರಿಕ್ಷಾ ಹತ್ಕೊಂಡು ಹೊಟ್ಟೋಗ್ಬಿಟ್ಟ. ನಾನು ಹೋಗಿದ್ದೆ ಕ್ಯೂರೇಟರ್ ಕೃಷ್ಣೇಗೌಡರಿಗೆ, ಸರ್ ಜೈಶಾಲ 3 ನಾಗರಾವ್ ಇಟ್ಕೊಂಡು ಅವ್ರ ಫೋಟೋ ತೆಗಿತಾ ಇದ್ರು, ಹಾವು ಕಚ್ಚಿಬಿಡ್ತು, ದೊಡ್ಡ ಆಸ್ಪತ್ರೆಗೆ ಹೋಗಿಯಾನೆ ಅಂತ ಹೇಳೋದು. ಅಷ್ಟೊತ್ತಿಗೆ ನಾನು ಹೋದೆ, ಸೈಕಲ್ ತುಳ್ಕೊಂಡು ಹೋದೆ. ಅಲ್ಲಿ ಇದ್ರ ಮೇಲೆ ಮಲಗಿದ್ದಾನೆ ಬೆಡ್ಡಲ್ಲಿ. ನಾನು ಗಾಬರಿ, ನನಗೆ ಅಷ್ಟೇ ಅಲ್ಲ, ಕಣ್ಣು ಪಿಳಿ ಅನ್ನತ್ತೆ. ಹೀಗೆ ಕಣ್ಣು ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇದೆ. ಏನು ಹೆದರಿಕೆ ಅವ್ರ ಮನೆಯವ್ರಿಗೆಲ್ಲ, ಈ ಹಿಂದೆ ಮುಂದೆ ಈಗ ಅನ್ನತ್ತಲ್ಲ, ನಮಗೂ ಹೆದರಿಕೆ. ನೋಡ್ಬಿಟ್ಟು ನಾವು ಅವ್ನು ಒಳ್ಳೇದಾಗಲಪ್ಪ, ಒಳ್ಳೆ ಗಿಳಿಯ, ಎಲ್ರಿಗೂ ಬೇಕಾಗಿರೋಂಥವನು, ಏನು ಉಳ್ಕೊಳ್ಳಿ ಅಂದ್ಬಿಟ್ಟು, ಏನೂ ಆಗಲ್ಲ ಜಯಶೀಲ ಅಂತಾನೆ ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ಟು, ಡಾಕ್ಟ್ರೇ ಸ್ವಲ್ಪ ನೋಡ್ಕೊಳ್ಳಿ, ವಾಸಿ ಆಯಿತು. ವಾಪಸ್ ಬಂದ, ಅದೇ ಕೆಲಸದಲ್ಲಿದ್ದ. ಆಮೇಲೆ ಏನಾಯಿತು, ನಾಟಕಗಳಲ್ಲಿ ಪಾತ್ರ ಮಾಡೋನು, ಬರೋನು. ಇಲ್ಲಿ ಬೆಂಗಳೂರಿಗೆ ಬಂದ, ಇಲ್ಲಿ ಸಾರಕ್ಕೆ ಹತ್ರ. ಅಲ್ಲಿ ಒಂದ್ಸಲ ಅವ್ನಿಗೆ ಹಾವು ಕಚ್ಚಿಬಿಡ್ತು, ನಾಗರಾವ್ ಕಚ್ಚಿದಾಗ ಒಂದು ಆಸ್ಪತ್ರೆಗೆ ಬಂದ, ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಅವ್ರು ಪರೀಕ್ಷೆ ಮಾಡಿದ್ರು, ಅವ್ನು ಸತ್ತೋಗಿದ್ದಾನೆ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಒಂದು ಟೆಲಿಗ್ರಾಮ್ ಕೊಟ್ಟರು ಅವ್ರ ಮನೆಗೆ, ಸ್ನೇಕ್ ಬೈಟ್ ಜಯಶೀಲ ಎಕ್ಸ್ಪೈರ್ಡ್ ಅಂತೇಳಿ. ಅವ್ರಮ್ಮ, ಅವ್ರ ಜೊತೆ ಇನ್ನೊಬ್ಬ ಇರೋನು ಮಧು ಅಂತೇಳಿ, ಅವರೆಲ್ಲ ಬಂದು ಹುಡುಕೊಂಡು ಬಂದು, ರಮಾನಂದ್ ಜಯಶೀಲ ಹೊಟ್ಟೋಗ್ಬಿಟ್ಟ ಅಂದ್ರು. ನಾವೆಲ್ಲ ಹೂನಾರ ತೊಗೊಂಡು, ಸ್ನೇಹಿತರು ಮುರಳಿ ಅಂತೇಳಿ, ನಮ್ಮ ಜೊತೆ ಪಾಂಡಿಯನ್ ಅಂತೇಳಿ, ಪನ್ಮುಡಿ ಅಂತೇಳಿ, ನಾವೆಲ್ಲ ಕುಮಾರ ಅಂತೇಳಿ, ನಾವೆಲ್ಲ ಹೋಗಿ ಬಂತು ಕಾರು. ಬೆಳಗ್ಗೆ ಜಾವ ಒಂದು 9 ಗಂಟೆ ಅಷ್ಟೊತ್ತಿಗೆ. ಈ ಕಾರ್ ಹತ್ರ ನೋಡು, ಸತ್ತೋಗಿರೋ ಏನೋ ಲಕ್ಷಣನೇ ಕಾಣ್ತಿಲ್ಲ, ಬದುಕಿರೋ ಆಗಿದ್ದಾನೆ ಅಂತ. ಅವನು ಅಂದ, ಏನಿದು? ಎಲ್ರಿಗೂ ಆಶ್ಚರ್ಯ. ಸತ್ತೋದಂತ ನೇಗ್ಬಿಟ್ರು, ಸರಿ ಇಲ್ಲ ಡಾಕ್ಟ್ರು, ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ದ. ಅದಾಗೋದ್ಮೇಲೆ ತಿರ್ಗಾ ನಮ್ಮ ಜೊತೆ ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದ. ಆಮೇಲೆ ಏನಾಗೋಯ್ತು, ಮತ್ತೊಂದು ದಿನ ನಿಜವಾಗ್ಲೂ ಇದೇ ಬೆಂಗಳೂರಿನಲ್ಲಿ ಹಾವು ಕಡಿತು, ಅವ್ನು ಸತ್ತೋಗಿದ್ದ. ನಮ್ಗೆ ಹೇಳಿದ್ರು, ನಾವು ಯಾರೂ ಹೋಗಲೇ ಇಲ್ಲ. ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಅವ್ನಿಗೇನು ಆಗಿರಲ್ಲ, ಅವ್ನು ಬದುಕಿರ್ತಾನೆ. ಅವು 3 ಹಾವು ಕಡ್ದಾಗಲೇ ಸಾಯ್ಲಿಲ್ಲ, ಇನ್ನೊಂದು ಹಾವು ಕಡಿದ್ರೆ ಸಾಯ್ತಾರ ಅಂತೇಳಿ ಇದು ಮಾಡಿದ್ರು. ನಿಜವಾಗ್ಲೂ ಸತ್ತೋಗಿದ್ದ. ಭಾಳ ಬೇಸರ ಆಯಿತು. ಬೇಸರ ಆದಾಗ ಅವ್ರ ಮನೆಯವ್ರು ಏನು ಮಾಡಿದ್ರು, ಶವ ಸಂಸ್ಕಾರಕ್ಕೆ ಅವರು ಕಾಫಿನ್ ಬಾಕ್ಸ್ ಅವ್ರ ಪದ್ಧತಿ ಪ್ರಕಾರ, ಕ್ರಿಶ್ಚಿಯನ್ ಕಮ್ಯುನಿಟಿ ಪ್ರಕಾರ ಅವ್ರು ಮಾಡಿಕೊಂಡ್ರು. ಮಾಡಿದ ಮನೆ ಮತ್ತೆ ತಮಿಳಾಗಿತ್ತು. ಅವ್ರ ಮನೇಲಿ 100 ಜಾತಿಯ ಹಾವುಗಳಿತ್ತು. ಎಲ್ಲದಕ್ಕೂ ದೊಡ್ಡ ಪೆಟಾರಿ, ಅದಕ್ಕೆಲ್ಲ ತೂತ್ ಮಾಡಿದ್ರು. ಸಣ್ಣ ನಾಗರಾವು, ದೊಡ್ಡ ನಾಗರಾವು, ಕಾಳಿಂಗ್ ಸರ್ಪ, ಗೋಧಿ ನಾಗರಾವು, ಹಸ್ರಾವು, ಇನ್ನು ನಾನಾಜಿ ಜಾತಿಯ ಹಾವುಗಳು. ರಮಾನಂದ್ ಬನ್ನಿ ಅಂದರು. ನನ್ನ ಜೊತೆ ಮುರಳಿಯನ್ನು ಕರ್ಕೊಂಡ್ರೆ, ಏನು ಅಂತ, ದೊಡ್ಡ ಪೆಟಾರಿ ಅದು, ಸೈಕಲ್ ಕ್ಯಾರಿಯರ್ಲಿ ಹಿಡಿಯೋಕ್ಕೆ ಆಗಲ್ಲ, ಇದನ್ನು ತೊಗೊಂಡೋಗಿ ಬಿಟ್ಟುಬಿಡಿ ಅಂದರು. ಒಂದು ಕೆಲಸ ಮಾಡ್ತೀನಿಮ್ಮ, ಚಾಮುಂಡಿ ಬೆಟ್ಟದ ಬುಡದಲ್ಲಿ ಬಿಟ್ಟುಬಿಡ್ಲ ಅಂತ ಹೇಳಿದೆ. ಯಾಕೆಂದ್ರೆ ನಾನು ಅಲ್ಲಿಗೆ ನಾವು ಎಲ್ಲ ಅಲ್ಲಿ ಕರಾಟೆ ಹೇಳ್ಕೊಡಕ್ಕೆ ಹೋಗ್ತಿದ್ದಲ್ಲ. ಸರಿ, ಜನ ಹೋಗೋ ಜಾಗದಲ್ಲಿ ಬೇಡ, ಯಾಕೆಂದರೆ ಮೆಟ್ಲು ಹತ್ತಲ್ಲ, 1000 ಮೆಟ್ಲು, ಅಲ್ಲಿ ಹೋಗೋದು ಬೇಡ, ಅಲ್ಲಿಂದ ಜನರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಈ ಕಡೆ ಗಣಪತಿ ಸಚ್ಚಿದಾನಂದ ಆಶ್ರಮ ಆಮೇಲೆ ಆಗಿದ್ದದು, ಅದ್ರ ಎದುರುಗಡೆ ಒಂದು ದೊಡ್ಡದು ಕಾಡು ಥರ ಇದೆ, ಅಲ್ಲಿ ದೊಡ್ಡ ಬಂಡೆ ಇದೆ, ಅಲ್ಲಿ ತೊಗೊಂಡೋಗಿ ಬಿಟ್ಟು ನಮ್ಮ ಮುಳ್ಳಿಯನ್ನು ಹಿಂದೆನೇ ನಿಂತ್ಕೊಂಡ್ಬಿಟ್ಟಿದ್ದ. ಒಂದು ಒಟ್ಟಿಸ್ಕೊಂಡ್ಬಂದ್ಬಿಡ್ತಾನೆ ನನಗೆ, ಬಿಸ್ ಅಂತ. ನಾನು ನಿಂತ್ಕೊಂಡ್ಬಿಟ್ಟೆ, ಕಚ್ಚಾಗಿದ್ದು ಕಚ್ಬಿಡು, ನಾನು ಸತ್ತೇ ಹೋಗ್ತೀನಿ, ಕಚ್ಚು ಅಂದ್ಬಿಟ್ಟು ಈಗ ನಿಂತ್ಕೊಂಡೆ. ಅದು ಈಗ ನೋಡ್ತು, ಅಲ್ಲಾಡ್ತು, ಇವನು ಯಾವನ ಬಗ್ಗಲ್ಲ, ವಾಪಸ್ ಹೊಟ್ಟಾಯ್ತು. ಇದು ಸತ್ಯ, ಇದು ಸುಳ್ಳಲ್ಲ. ಆಮೇಲೆ ಅವ್ರ ಮನೆಗೆ ತೊಗೊಂಬಂದು ಪೆಟಾರೆ ಇಟ್ಟೆ. ಅಮ್ಮ ಇರಲಿ, ಬೇಜಾರಾಗಬೇಡಿಮ್ಮ, ಯಾರನ್ನು ಬಿಟ್ಟಿಲ್ಲ, ಸಾವು ಕರೆ ಬಂದಾಗ ಹೋಗ್ಬೇಕು, ನೀವು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದೆ. ಮಾರನೇ ದಿನ ಮನೆಗೆ ಬಂದ್ಬಿಟ್ರು. ಅಮ್ಮ ಯಾಕಮ್ಮ ಮನೆಗೆ ಬಂದ್ರಿ ಅಂತ ಕೇಳಿದೆ. ಇಲ್ಲ, ನಮ್ಮ ಮಗಳಿದ್ಲಲ್ಲ, ಅವಳು ಬಸ್ರಿ, ಅದೇನಾಗೋಗಿದೆ, ಒಂದು ಕಡ್ದುಬಿಟ್ಟಿದೆ,
ಅವನ್ನ ನಾವು ಇಟ್ಟಿದ್ವಿ, ದಯವಿಟ್ಟು ನೀವು ಅದನ್ನ ತಗೊಂಡೋಗಿ ನೆನ್ನೆ ಬಿಟ್ಟರೆ ಅವು ಅಲ್ಲಿಗೆ ಬಿಟ್ಬಿಡಿ ಅಂದ್ರು, ಅವನ್ನ ಅಲ್ಲಿಗೆ ಬಿಟ್ಬಿಟ್ಟೆ. ಇದು ಒಂದು. ಆ ಸಮಯದಲ್ಲಿ ನನಗೇನಾಯ್ತು ಅಂತಂದ್ರೆ, ನಮ್ಮ ಮನೆಗಳಲ್ಲಾಗ್ಲಿ ಮೈಸೂರಿನ ನೂರಾರು ಸಾವಿರಾರು ಮನೆಗಳಲ್ಲಿ ಸ್ಟವ್ ಉಪಯೋಗಿಸ್ತಾ ಇದ್ದಿದ್ದು ಕಡಿಮೆ, ಎಲ್ಲ ಸೌದೆ ಒಲೆ. ಅಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಉತ್ತರ ಕರ್ನಾಟಕದವ್ರು ಇದ್ರು, ಹೇಮಚಂದ್ರ ಹಾಕಿ, ಕುಸುಮ ಹಾಕಿ, ಭಾನು ಹಾಕಿ, ಸದಾನಂದ ಅಂತ ಅವ್ರ ಮನೆಗೆಲ್ಲ ಹೇಮಚಂದ್ರ ಹಾಕಿ, ಅವ್ರ ಮನೆಗೆಲ್ಲ ನಾನು ಸ್ನೇಕ್ ಅಂಟರ್ ನಾನೇ ಆಗ್ಬಿಟ್ಟಿದ್ದೆ. ಅವನ್ನ ನೋಡಿ, ಇದಾವ್ ನೋಡಿ ನೆಲದಲ್ಲಿ ಇಟ್ಕೊಂಡ್ರೆ ಹಾಗೆ ನಿಂತ್ಕೊಳ್ಳುತ್ತೆ ನೋಡಿ, ವಿತೌಟ್ ಇದು ಬಾಲ್ದಲ್ಲೇ ಸ್ಟ್ರೈಟ್ ಕಡ್ಡಿ ನಿಂತ್ಕೊಳ್ತಲ್ಲ, ಇದು ಹೆಸರು ಮೂತಿ ಮಾತ್ರ ದಪ್ಪ ಇದೆ. ಅವನು ಹೇಳ್ಕೊಟ್ಟಿದ್ದೆ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೆ. ಇದು ಒಂದು ನನ್ನ ಗಣನೆಗೆ ಬಂದಿದ್ದು. ಅವನು ತೀರೋಗ್ಬಿಟ್ಟ ನಂತರ ಏನಾಯ್ತೆ, ಏನಕ್ಕೇನ ಪ್ರಕರಣ ಪ್ರಸಿದ್ಧ ಏನಾದರೂ ಮಾಡ್ತಾ ಇರ್ಬೇಕು, ಸುಮ್ಮನೆ ಕೂತ್ಕೋಬಾರ್ದು. ಇದು ನನ್ನ ಜಾಯಮಾನದಲ್ಲಿ ಯಾವತ್ತೂ ಬರಲಿಲ್ಲ, ಏನಾದರೂ ಮಾಡ್ತಾ ಇರ್ತೀನಿ. ಹಾಗೆ ಈಗ ಪೇಪರ್ ಹಾಕ್ತೀನಿ, ಮತ್ತೆ ಇದಾಗ್ತೀನಿ, ಹಾಲ್ ಹಾಕ್ತೀನಿ, ಇವೆಲ್ಲ ಆಗುತ್ತಲ್ಲ. ಎಕ್ಸಿಬಿಷನ್, ಕರ್ನಾಟಕದ ಎಲ್ಲ ಎಕ್ಸಿಬಿಷನ್ಗಳಿಗೂ ನರಸಿಂಹಮೂರ್ತಿ ಅನ್ನೋರು ನನ್ನನ್ನು ಕರ್ಕೊಂಡು ಹೋಗೋರು. ಅಲ್ಲಿ ಪಿಂಗ್ ಪಾಂಗ್, ಪಿನ್ ಹೊಡಿಯೋದು, ರಿಂಗ್ ಹಾಕೋದು, ಈ ಥರದ ಗೇಮ್ಗಳನ್ನೆಲ್ಲ ನಾನು ನೋಡ್ಕೊಳ್ತಾ, ಅದ್ರ ಉಸ್ತುವಾರಿ ನನಗೆ ವಹಿಸಿರೋರು. ಅದನ್ನೆಲ್ಲ ಮಾಡಿದೆ. ಅದನ್ನ ಮಾಡ್ತಾ ನಾನೇನು ಮಾಡಿದೆ, ರಿಕ್ಷಾಗೆ ಬಂದೆ. ರಿಕ್ಷಾಗೆ ಬಂದಾಗ ಏನಾಯ್ತು, ಭಾಳ ಮಜಾ ಆಯ್ತು ರಿಕ್ಷಾದ್ದು. ಯಾಕೆ ಅಂತ ಹೇಳಿದ್ರೆ, ರಿಕ್ಷಾನ ಕಲ್ಸ್ಕೊಡೋಕ್ಕೆ ಪೊನ್ಮುಡಿ ಅನ್ನೋನು ಕಲ್ಸ್ಕೊಟ್ಟ. ನಾವು ಯಾವ ಟ್ರೈನಿಂಗ್ ಇರಲಿಲ್ಲ ಅವಾಗ. ಜನರಲ್ಲಿ ಒಂದು ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಸಪೋರ್ಟ್ ಕೊಡೋವಂಥ ಜನ ಇದ್ರು. ಅವಾಗ ನನಗೇನು ಮಾಡಿದ್ರು, ಅವರು ರಿಕ್ಷಾ ಕಲ್ಸ್ಕೊಟ್ರು, ರಮಾನಂದ ರಿಕ್ಷಾ ಅಂತ. ಅವಾಗ ಹೋಗಿ 77ನೇ ಇಸ್ವಿಯಲ್ಲಿ ನಾನು ರಿಕ್ಷಾ ಕಲ್ತ್ಬಿಟ್ಟು ಒಂದು 2-3 ವರ್ಷ ಓಡಿಸ್ದಾಗ ಏನಾಯ್ತು, ಒಂದು ದಿನ 3 ಕಡೆ ಆಕ್ಸಿಡೆಂಟ್ ಆಗೋಯ್ತು. ಒಂದೇ ದಿನ ಒಬ್ಬರು ಜೋರಾಗಿ ಕೂತ್ರಲ್ಲ, ಇರೋ ಸ್ವಲ್ಪ ಸ್ಪೀಡಲ್ಲಿ ಹೋಗೋದ್ರು, ಸ್ಪೀಡಲ್ಲಿ ಅದೇ ಗಾಡಿ ಮುಗಿಸ್ಕೊಂಡ್ಬಿಡ್ತು. ಅವ್ರಿಗೆ ಏಟಾಗಲಿಲ್ಲ, ನನಗೂ ಏಟಾಗಲಿಲ್ಲ. ತಿರ್ಗಾ ಪೊನ್ಮುಡಿ ಅಂತ ಹೇಳಿದ್ರು ಟ್ರ್ಯಾಕ್ಟರ್ದು ಇದಿತ್ತು, ಏನು ದೊಡ್ಡ ಶೋರೂಮು. ಅವನೋಗಿ ಟಿಂಕ್ರಿಂಗ್ ಮಾಡಿ ಸರಿ ಮಾಡಿಕೊಟ್ಟ. ರಿಕ್ಷಾ ಅದನ್ನ ಈಸಿಯಾಗಿ ಮಾಡಿಕೊಟ್ಟ. ತಿರ್ಗಾ ಬಂದೆ, ಇನ್ನೊಂದು ಸಾರಿ ಬಿದ್ದೋಯ್ತು. ಬಳ್ಳಾರಿ ಹೋಟ್ಲ್ ಸರ್ಕಲ್ ಅಂತ ಹೇಳ್ತಾರೆ, ಅಲ್ಲಿ ನನ್ನ ಸ್ನೇಹಿತ ಈಗ ಅಡ್ಡ ಬಂದ, ದೂರದಲ್ಲಿದ್ದಾನೆ ಒಂದು 100 ಮೀಟ್ರು. ಈಗ ಬಂದಾಗ ಅಲ್ಲಿ ದಬ್ಬ ಕಮಟೆ ಮೇಲಿಂದ ಗಾದ್ ಬಿದ್ದೋಯ್ತು. ತಿರ್ಗಾ ಇನ್ನೂ ಒಂದು ಸಾರಿ ಬಿದ್ದೋಯ್ತು. ಅವ್ನು 3 ಸಾರಿ ಇನ್ನು ಪೊನ್ಮುಡಿ ಅನ್ನೋನು ಈಗಿಲ್ಲ ಪಾಪ, ತೀರೋಗಿದ್ದಾನೆ. ಸ್ನೇಹ ನೋಡಿ, ಸ್ನೇಹ ಜೀವಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋರು. ನಾನು ಯಾಕೋ ಈ ರೀತಿ ಆಗೋಯ್ತಲ್ಲ ಇವತ್ತು, ಸರಿ ಇಲ್ವಲ್ಲ ಅಂತೇಳಿದೆ. ಇನ್ಮೇಲೆ ಓಡಿಸೋದಿಲ್ಲಪ್ಪ ನಾನು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ರಿಪೇರಿ ಮಾಡಿಕೊಟ್ಟ. ಆಗ ಓಡಿಸೋದನ್ನ ಬಿಟ್ಟೆ. ಆ ಸಮಯದಲ್ಲಿ ನಾನು ಕಂಡಂಥದ್ದು ಅತ್ಯುತ್ತಮ ಚಿತ್ರಗಳಲ್ಲಿ ಒಂದೇ ಬಳ್ಳಿಯ ಹೂಗಳು. ಅದು ಬಹಳ ಅತ್ಯುತ್ತಮವಾದ ಚಿತ್ರ. ಚಂದ್ರಕಲಾ, ರಂಗ, ಅಶ್ವಥ್ ಅವರು. ಎಷ್ಟು ಅದ್ಭುತವಾದ ಚಿತ್ರ ಅಂತ ಹೇಳಿದ್ರೆ, ಸ್ಟಾರ್ ಕ್ಯಾಸ್ಟಿಂಗ್ ಅಂತ ಜೋರಿಲ್ಲ, 100 ದಿನಗಳ ಕಾಲ ಸಿನಿಮಾ ಹೊಡ್ತು. ಅದನ್ನ ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಕನ್ನೇಗೌಡನ ಕೊಪ್ಪಳದೊಂದು ರೈಲ್ ಹೋಗುತ್ತೆ, ಅದ್ರ ಕೆಳಗಡೆ ಶೂಟಿಂಗ್ ಆಗೋದನ್ನ ನೋಡಿದ್ದೆ ನಾನು. ಯಾರು ಇವ್ರ ಜೊತೆ ಅಶ್ವಥ್ ಅವರು, ಇವರು. ಈಗ ಗೊತ್ತಾಗತ್ತೆ ನಮ್ಗೆ, ಅವಾಗ್ಲೂ ಗೊತ್ತಾಗೋದು ಅಶ್ವಥ್ ಅವ್ರು. ಯಾಕೆ ಅಂತಂದ್ರೆ ಅವರು ವಿಶ್ವಾಮಿತ್ರನ ಇದರಲ್ಲಿ ಸತ್ಯ ಹರಿಶ್ಚಂದ್ರ ನಾವು ನೋಡಿದಾಗ ನೆನಪಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಥರದ್ದು ಪಾತ್ರ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಬಹಳ ನಮಗೆ ಬಹಳ ಖುಷಿ ಆಗೋದು. ಆ ಸಮಯದಲ್ಲಿ ಅಲ್ಲಿ ರಂಗ ಅವರು ಒಂದು ಹಾಡು ಹೇಳ್ತಾರೆ. ಏನ್ ಹೇಳ್ತಾರೆ, ಇದು ಒಂದು ರಿಕ್ಷಾ ಇರ್ತಾರೆ, ಸೈಕಲ್ ರಿಕ್ಷಾ. ಅದು ಗಾಡಿಗಿಲ್ಲ ಮೋಟರ್, ಮೊದಲೇ ಇಲ್ಲ ಮೀಟರ್, ನೀವು ಬನ್ನಿರಿ ಇಲ್ಲ ಡೇಂಜರ್ ಅಂತ ಅವರು. ಅದಾದ್ಮೇಲೆ ಎಲ್ಲೆಲ್ಲೂ ನಾನೇ ಮೈಸೂರು ಅರಮನೆ ಮುಂಭಾಗ ಶೂಟಿಂಗ್ ನಡೆಯುತ್ತೆ. ಸುದರ್ಶನ್ ಹೀರೋ, ತಾಯಿ ನಾಗೇಶ್ ಅವರು ಪಾತ್ರ ಮಾಡುತ್ತಾರೆ. ಅಲ್ಲೊಂದು ರಿಕ್ಷಾ ಬೇಲೊಂದು ಹಾಡು. ನೋಡಿ, ರಿಕ್ಷಾ ಬಂದವರು ಈಗ ಒಬ್ಬ ಕೆಟ್ಟದ್ ಮಾಡ್ಬಿಟ್ರೆ ಇಡೀ ರಿಕ್ಷಾದವ್ರನ್ನೇ ಬೈದ್ಬಿಡ್ತಾರೆ. ಆದ್ರೆ ಅವಾಗ ಸುದರ್ಶನ್ ಒಂದು ಹಾಡು ಹೇಳ್ತಾರೆ, ನಾನೊಬ್ಬ ಆಟೋ ರಿಕ್ಷಾ ವಾಲ, ಕಾಲೇಜು BA ಡಿಗ್ರಿ ವಾಲ, ಇಂಥ ಕೆಲಸ ಬೇರೆ ಕೆಲಸ ಬೇಕಾಗಿಲ್ಲ, ಯಾರ ಹಂಗಿಲ್ಲ, ಪಾಮ್ 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 ಅನ್ಕೊಂಡು ಅದು ಉತ್ತೇಜನ ಕೊಡೋದು ನಮಗೆ. ಅಷ್ಟು ಧೈರ್ಯ ಇದಾಗೋದು. ಆ ನಂತರದಲ್ಲಿ ಬಂದ್ರೆ ರಿಕ್ಷಾ ಬಗ್ಗೆ, ನಾನು ರಿಕ್ಷಾ ಓಡಿಸ್ಕೊಂಡು ಜೀವನವನ್ನ ಆಯ್ತು. ಅಲ್ಲಿಗೆ ಜೀವನ ಮುಗಿಯಲ್ವಲ್ಲ, ಬೇರೆ ರೀತಿ ಜೀವನ ಬೇಕಲ್ಲ ನಮಗೆ. ಲೈಬ್ರರಿಗೆ ಬರೋದು ನಮ್ಮ ದಿನನಿತ್ಯದ ವರ್ಕ್, ಕಾಯಕ ಅದು. ಅದನ್ನ ಮಾಡ್ತಾ ಸಾಗಬೇಕಾದ್ರೆ ವಿ ರಾಮಮೂರ್ತಿ ಅಂದ್ರೆ ಯಾರು? ಅಂತಾರಾಷ್ಟ್ರೀಯ ಬೆಳಕು ತಜ್ಞರು, ನಿರ್ದೇಶಕರು. ಅವರು ಬಹಳ ವಿಶೇಷ. ಅವರು ದೇಶ ವಿದೇಶವನ್ನೆಲ್ಲ ಸುತ್ತಿದ್ರು. ಆದ್ರೆ ಬಹಳ ವಿಶೇಷ ಅಂತ ಹೇಳಿದ್ರೆ, ಅವರು ನನ್ನ ಆಫೀಸ್ಗೆ ಪ್ರತಿದಿನ ಬರೋರು. ಈಗ ಒಂದು 4-5 ವರ್ಷ ಹಿಂದೆ ತೀರೋದ್ರು ಅವರು ಚಾರ್ಲಿ ಚಾಪ್ಲಿನ್ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು. ಅವ್ರ ಜೊತೆ ಮಾತನಾಡಿದ್ರು. ಅದೆಲ್ಲವನ್ನು ನನ್ಗೆ ಹೇಳೋರು. ಅವರು ನಮ್ಮ ಅಂಗಡಿಗೆ ಬರೋರು. ಅವ್ರು ಬಂದ್ರೆ ಹೇಗೆ ಅಂತ ಹೇಳಿದ್ರೆ, ಅವರು ಒಂದಾನೊಂದು ಕಾಲದಲ್ಲಿ ಮಾಡಿದ್ದಾರೆ, ಹುಚ್ಚಿನ ಪಾತ್ರವನ್ನು ಮಾಡಿದ್ದಾರೆ.
ಆ ಸಿನಿಮಾದಲ್ಲಿ ಬಹಳ ಒಂದು ಹುಚ್ಚಿನ ಪಾತ್ರ ಬಹಳ ವಿಶೇಷವಾಗಿ ಮಾಡಿದ್ದಾರೆ. ತುಂಬಾ ಸಪೂರ ಸಣ್ಣಗಿದ್ರು ಅವರು. ನಮ್ಮ ಅಂಗಡಿ ಒಳಗಡೆ ಬರ್ತಾ ಇರ್ಲಿಲ್ಲ, ಹೊರಗಡೆ ನಿಂತ್ಕೊಂಡು ಒಂದು ಸಿಗರೇಟ್ ಆದ್ಮೇಲೆ ಒಂದು ಸಿಗರೇಟ್, ಒಂದು 10-20 ಸಿಗರೇಟ್ ಸೇದ್ ಬಿಡೋರು. ನಾನು ಈಗ ನೋಡ್ತಾ ಇದ್ದೆ, ಯಾಕೆ ಅಂತ ನಾಟಕದ ಬಗ್ಗೆ ಹೇಗೆ ಆಸಕ್ತಿ ಮೂಡುತ್ತೆ ಅಂತಂದ್ರೆ, ನನ್ನ ನಾಟಕ ಶಾಸ್ತ್ರ ಪದವೀಧರ ಅಲ್ಲಿ ಅವರು 1 ವರ್ಷ ಅವ್ರು ಟ್ರೈನಿಂಗ್ ಪಡ್ಕೊಂಡ್ರು. ಆ ಸಮಯದಲ್ಲಿ ನಾನು ಅವರು ಲಂಕೇಶ್ವರ ಅವ್ರದ್ದು ಪೊಲೀಸರಿದ್ದಾರೆ ಎಚ್ಚರಿಕೆ ಆ ನಾಟಕ ಮಾಡ್ಬೇಕಾದ್ರೆ ನಾನು ಅಲ್ಲೋಗಿ ನಾಟಕ ನೋಡೋದು. ಅವಾಗ ನಾನು ಅಂಗಡಿ ಬಾಗ್ಲಾಕೋದಕ್ಕೆ ನನ್ನ ಅಣ್ಣನೇ ನನಗೆ ಪರ್ಮಿಷನ್ ಕೊಡೋರು, ಬಾಗ್ಲಾಕೊಳ್ಳೋ ಪರವಾಗಿಲ್ಲ ಅಂತ. ಇದು ಒಂದು. ಇನ್ನೊಂದು ಏನಂತಂದ್ರೆ, ಬೆಂಗಳೂರಿಂದ ಮೈಸೂರಿಗೆ ಬರೋರು ಯಾರು, ಇಲ್ಲಿ ನಾಟಕ ತಂಡಗಳ ಕೆಲವು ಆರ್ ನಾಗೇಶ್, ಅವಾಗ ಇಲ್ಲಿ ಶಾಂತಿ ಮ್ಯಾನೇಜರ್ಸ್ ಹೇಳಿ ವಿಧಾನಸೌಧದಲ್ಲಿ ಮ್ಯಾನೇಜರ್ ಆಗಿದ್ರು. ವಿ ಗಿರಿಯನ್ ಅಂತಿದ್ರು, ಬಹುಶಃ ನೀವು ಕೇಳಿರ್ಬೇಕು, ದೊಡ್ಡ ಹೆಸರು ಅವರು. ಅವರು ಅಲ್ಲಿ 3 ನಾಟಕವನ್ನು ತರ್ತಾರೆ. ಅಂಜಿ, ಜಲಗಾರ, ಶೂದ್ರ ತಪಸ್ವಿ. ಈ 3 ನಾಟಕಗಳಿಗೆ ಪೋಸ್ಟ್ ಅಂಟಿಸೋರು ಯಾರು? ನಾನು. ಮೈಸೂರು ಗೋಧಿ ಹಿಟ್ಟು ತಗೊಂಡು ಇದನ್ನ ಮಾಡ್ಬಿಟ್ಟು ಹಗಲೇನು ಈರುಳ್ಳೇನು ದುಡಿಯುವ ಜೀವಕ್ಕೆ ಒತ್ತೇರಿದು ಪೋಸ್ಟ್ ಅಂಟಿಸ್ಕೊಂಡು ಹೋಗೋದು. 300 ಪೋಸ್ಟ್ರು ನನ್ನ ಜೊತೆ. ಮುರಳಿ ಒಂದಿನ ಬಂದ, ಆಮೇಲೆ ಬರಲಿಲ್ಲ ಅವನು. ಯಾಕೆಂದ್ರೆ ಬೆಳಗ್ಗೆ ರಾತ್ರಿ 9 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ 3-4 ಗಂಟೆ ಆದ್ರೂ ಪೋಸ್ಟ್ ಅಂಟಿಸ್ತಾನೆ ಇರಬೇಕು. ಅದು ನಮಗೆ ಬೇಜಾರಾಗ್ಬಿಡೋದು. ಪೋಸ್ಟ್ ಅಂಟಿಸಿದ್ದಕ್ಕಲ್ಲ, ಬೆಳಗ್ಗೆ ಪೋಸ್ಟ್ ಅಂಟಿಸಿದ್ಮೇಲೆ ಸಾಯಂಕಾಲದ ಮೇಲೆ ಅಲ್ಲಿ ನಮಗೆ ಮಧ್ಯಾಹ್ನ ಮಲಗ್ಬಿಟ್ಟು ಈಗ ನೋಡಿದಾಗ ಆ ಪೋಸ್ಟ್ ಮೇಲೆ ಸಿನಿಮಾ ಪೋಸ್ಟರ್ ಬಿದ್ದುಬಿಟ್ರು. ಅವಾಗ ಭಾಳ ಬೇಸರ ಆಗ್ಬಿಟ್ರೋದು. ಯಾಕೆ ಅಂತಂದ್ರೆ ಅದು ಆಗ ಅಲ್ಲಿ ಪ್ರಚಾರ ರಮಾನಂದ್. ಮೊದಲು ನಾನು ಒರೆಯಾಲ ದೊರೆಸ್ವಾಮಿ ಅಂತೇಳಿ ನನ್ನ ಅಣ್ಣ, ಅವರು ಸಂಸ್ಕೃತ MA, ಕನ್ನಡ MA, ಇಂಗ್ಲೀಷ್ MA ಮಾಡಿದವರು. ನಾನು ಒರೆಯಾಲ ರಮಾನಂದ ಅಂತ ಹಾಕೊಳ್ತಿದ್ದೆ. ನಾನು ಆಮೇಲೆ ಏನು ಮಾಡಿದೆ, ಅವರು ಓದಿರೋರು ಇದು ಮಾಡಿರೋರು ಬೇಡ ಅಂತ ಹೇಳ್ಬಿಟ್ಟು ಕಲ್ಪನಾರವ್ರು ಯಾವಾಗ ಇದು ಮಾಡಿದ್ರು ಅದೇ ಹೆಸರನ್ನ ಇಟ್ಕೊಂಡು ಮೈಸೂರು ರಮಾನಂದ ಅಂದ್ಕೊಂಡು ಮಾಡಿದೆ. ಇಲ್ಲಿ ಒಂದು ವಿಶೇಷ ಏನಂತಂದರೆ, 79ನೇ ಇಸ್ವಿಯಲ್ಲಿ ಕರ್ನಾಟಕ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಭಾರತದ ಅತ್ಯುತ್ತಮ ತಾರೆಗಳಲ್ಲೊಬ್ರು ಅಂದ್ರೆ ಅದು ದಿವಂಗತ ಮಿನುಗು ತಾರೆ ಕಲ್ಪನಾ. ಅದು ಎರಡನೇ ಮಾತೇ ಇಲ್ಲ, ಅತ್ಯುತ್ತಮವಾದಿದು. ಅವರು ತೀರೋದಂಥ ಸಮಯದಲ್ಲಿ ಮೈಸೂರಿನಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಪದ್ಮನಾಭ ಇದ್ರು, ಸಿನಿಮಾ ಸುದ್ದಿಗಳನ್ನೆಲ್ಲ ಬರೆಯೋರು. ಚೇತನ್ ರಾಮರಾವ್ ಅವರ ಸಹೋದರು. ನಾನು ಅಲ್ಲಿ ಇದರಲ್ಲಿ ಮೈಸೂರಿನ ಇಂದಿರಾಭವನ್, ಚಾಮುಂಡೇಶ್ವರಿ ಟಾಕೀಸ್ ಪಕ್ಕ ಈ ಇಂದಿರಾಭವನ್ನಲ್ಲಿ ಅದರ ಹೆಡ್ಡಿಂಗ್ ಅನ್ನ ಏನು ಶಿರೋನಾಮೆ ಇಟ್ಕೊಂಡು ಕಲ್ಪನಾರವರ ಸಾವು ಅನ್ಕೊಂಡು ನಾನು ಮಾರ್ತಿದ್ದೆ. ಪತ್ರಿಕೆನ ಮಾರ್ಬಿಡ್ತಿದ್ದೆ ನಾನು. ಹೆಚ್ಚು ಕಮ್ಮಿ 200-300 ಜನ ಪತ್ರಿಕೆ ಕೊಂಡ್ಕೊಳ್ಳೋರು. ನಾನು ಅಲ್ಲಿ ಯಾವ್ದಾರು ಒಂದು ಬಸ್ಸಲ್ಲಿ ಕೂತಿದ್ರು ಜನ, ಈಗ ಹೋಗ್ಬಿಟ್ಟು ಸರ್ ಪತ್ರಿಕೆ ತಗೊಳ್ಳಿ ಅಂತ ಹೇಳಿದ್ರೆ 50 ಪೈಸೆ ಪತ್ರಿಕೆ ಕೊಂಡ್ಕೊಳ್ಳೋರು. ಆ ಸಮಯದಲ್ಲಿ ಏನಾಯ್ತು, ಒಂದು ಅವ್ರು ತೀರೋದಂಥ ಸಮಯದಲ್ಲಿ ನಮ್ದು ತ್ಯಾಗಿ ನಾಟಕ ಆಯ್ತು. ತ್ಯಾಗಿ ನಾಟಕ ಇಲ್ಲಿದ್ದು ಮೈಸೂರು ಪೂರ್ವಭವನದಲ್ಲಿ. ಅವತ್ತು ಅಧ್ಯಕ್ಷತೆ ಮುಖ್ಯ ಅತಿಥಿ ಯಾರು? ಪ್ರಣಯ್ ರಾಜ ಶ್ರೀನಾಥ್ ಅವರು, ಬಟ್ಟಿ ಮಾದೇವಪ್ಪ ಅವರು, ಡಿಕ್ಕಿ ಮಾಧುರಾಯರು, ರಾಜಾನಂದ್ ಅವರು, ಇವರೆಲ್ಲ ಇದ್ದಾರೆ. ಅಲ್ಲಿ ಕಲ್ಪನಾ ತೀರೋ ಇದ್ದಾರೆ. ನಮ್ಮ ಇದು ನಾನೊಂದು ಗೀತೆಯನ್ನು ಬರೆದುಬಿಟ್ಟಿದ್ದೀನಿ. ಅಲ್ಲಿ ಅವರು ಸಮಾರಂಭ ಮಾಡಿರೋದು ಕಲ್ಪನೆ ಹೆಸರಲ್ಲಿ ಸವಿ ನೆನಪಿಗಾಗಿ ಮಾಡ್ತಿರೋದು. ನಾನು ಬರೆದಿದ್ದೇನೆಲ್ಲ ನಾನು ಹೇಳ್ಬೇಕು ಯಾರಿಗೋ ನಮ್ಮ ಸ್ನೇಹಿತರಿಗೆ, ನಾನೇ ಹಾಡು ಹೇಳ್ತೀನಿ ಕಣಯ್ಯ, ನೋಡು ನೀವು ಹೇಳಿಯ, ಯಾರು ಹೇಳಲಿಲ್ಲ. ನಾನೇ ಹೋಗ್ಬಿಟ್ಟು ಧೈರ್ಯ ಮಾಡಿ ಕೇಳಿದೆ, ಸರ್ ಒಂದು ಹೇಳ್ತೀನಿ ಸರ್ ಅಂತ. ಶ್ರೀನಾಥ್ ಅವರೆಲ್ಲ ಕೂತಿದ್ರು, ಜೋರಾಗಿ ಹೇಳೇಬಿಟ್ಟೆ. ಕಲ್ಪನಳನ್ನು ನೆನೆದರೆ ಸಾಕು, ಕಲ್ಪನೆ 100 ಮೂಡುವುದು, ಮಿನುಗುತ್ತಾರೆಯ ಮರಣವ ನೆನೆದರೆ ಕಣ್ಣಲ್ಲಿ ನೀರು ಮೂಡುವುದು. ಸಾಕು ಮಗಳಿಂದ ಮಲೆಯ ಮಕ್ಕಳು ನಟಿಸಿದ ಚಿತ್ರಗಳ 78, ಪಂತುಲು ತಂದ ಸಾಕು ಮಗಳು, ಮಂಗಳೂರಿನ ಮುದ್ದಿನ ಮಗಳು, ಈ ಮಿನುಗಿದ ಮಗಳು, ಶರಪಂಜರದ ಕಾವೇರಿಯಾಗಿ, ಗೆಜ್ಜೆ ಪೂಜೆ ಚಂದ್ರಳಾಗಿ, ನೀಡಿದ ಅಭಿನಯ ಮರೆಯುವರಾರೆ, ಓ ಮಿನುಗುವ ತಾರೆ. ಶ್ರೀನಾಥ್ ಹಾಗೆ ಬಾಚಿ ತಪ್ಕೊಂಬಿಟ್ರು. ಚೆನ್ನಾಗಿ ಹೇಳ್ದೆ ಕಣ ಮರಿ, ತುಂಬ ಚೆನ್ನಾಗಿ ಹೇಳಿದೆ ಸರ್. ನಾನು ನಮ್ಮ ಸ್ನೇಹಿತರೆಲ್ಲ ಕೂತಿದ್ದು, ಕಲ್ಪನನ ಅಭಿನಯ ಅಂತ ಹೇಳಿದ್ರೆ ನಮಗೆ ಬೆಳ್ಳಿ ಮೋಡ ಆಗಿರ್ಬೋದು, ಶರಪಂಜರ ಆಗಿರ್ಬೋದು, ಕಪ್ಪು ಇರ್ಬೋದು, ಯಾವುದೇ ಆಗಲಿ ಸರ್, ನಾನು ಎಲ್ಲ ಸಿನಿಮಾವನ್ನು, ಕನ್ನಡ ಸಿನಿಮಾ ಪ್ರಥಮ ಶೋನೇ ನೋಡ್ತಾ ಇದ್ದೆ ಸರ್ ಅಂತೇಳಿ. ಈಗಲೂ ಅಷ್ಟೇ, ಅಂದರೆ ಇತ್ತೀಚೆಗೆ ಕಡಿಮೆ ಆಗೋಯ್ತು. ಯಾಕೆ ಚಿತ್ರಗಳು ಬರೀ ರಕ್ತ, ಈ ಚಾಕು ಚೂರಿ ಗಲಾಟೆ ಆಗಿದ್ದ ಕಡಿಮೆ ಆಗೋಯ್ತು. 2000 ಇಸ್ವಿ ತನಕ ಬಂದಿರುವ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿದ್ದೀನಿ. ಹಳೇದು ಪೌರಾಣಿಕ ಇರಲಿ, ಅದು ಕೆಟ್ಟ ಚಿತ್ರ ಅಂತ ಜನರು ಹೇಳಿರಲಿ, ನಮ್ಮ ಕನ್ನಡ ಭಾಷೆ ನಮ್ಮ ಚಿತ್ರ ಅಂದ್ಕೊಂಡು ನೋಡ್ತಾ ಇದ್ದೆ. ಇದನ್ನು ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಆಗೋದಿಲ್ಲ. ಅದೆಲ್ಲ ನಮ್ಮನ್ನು
ಬೆಳೆಸ್ತಂಥದ್ದು. ಇವತ್ತು ಸಹ ಕೆಲವರು ಆ ಹಳೆಯ ನೆನಪುಗಳನ್ನ ಕೆಲವರು ಕೇಳ್ತಾರೆ. ಇಲ್ಲಿ ನೀವು ಹೇಳೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿರಲ್ಲ. ಇದನ್ನು ಕೆಲವರು ನಮ್ಮ ಸ್ನೇಹಿತರು ಇರ್ತಾರೆ ಮೈಸೂರಿನಲ್ಲಿ, ನನ್ನ ಒಡನಾಡಿಗಳು ಅಂತ ಹೇಳಿದ್ರೆ 70 ವರ್ಷ 65 70 ವರ್ಷ ಆಗಿರುತ್ತೆ. ಅವರೆಲ್ಲ ಕೇಳಿದ್ರೆ ಕೆಲವರು ಫೋನ್ ಮಾಡ್ತಾರೆ ನನಗೆ, ರಮಾನಂದ ಬಿ ಗಣಪತಿ ಚಾನಲ್ ಅವ್ರು ನೋಡ್ತಾ ಇದ್ದೆ, ಚೆನ್ನಾಗಿ ಮಾತಾಡಿದ್ಯಾ ಕಣ ನೀನು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈಗ ಪ್ರಚಾರ ಇರೋದು ನಾವು ಪ್ರಚಾರ ತಗೊಳ್ಳೋದಕ್ಕಲ್ಲ, ಇರೋ ವಿಚಾರ ಸತ್ಯತೆಯನ್ನ ಜನತೆಗೆ ತಿಳಿಸ್ಬೇಕಾಗಿರುತ್ತೆ. ಆ ವಿಷಯಕ್ಕೆ ನೀವು ಕೊಟ್ಟಿರಲ್ಲ, ಇದಕ್ಕೆ ನಾವು ನಿಮ್ಗೆ ಆಭಾರಿಯಾಗಿರ್ತೀವಿ.